ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರ ಆದುಕೊಂಡಂತ ಜನಾಂಗವೇ, ದೇವರ ವಾಕ್ಯವನ್ನು ನಿರೀಕ್ಷಿಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಸಿದ್ಧ ಮನಸ್ಸಿನಿಂದ ಸಿದ್ಧಪಡಿಸಲ್ಪಟ್ಟಂತ ದೇವರ ಸಭೆ ಇಂದಿನ ದಿನದಲ್ಲಿ ಈ ವಿಶ್ರಾಂತಿಕರವಾದ ಈ ದಿನವನ್ನು ತಿರುಗೊಂದಾವರ್ತಿ ವಾಕ್ಯವನ್ನು ಕೇಳುವಂತ ನಿಮಗಾಗಲಿ ನಮಗಾಗಲಿ ದೇವರಿಂದ ಈ ಒಳ್ಳೆ ಅವಕಾಶವನ್ನು ದಯಪಾಲಿಸಿ ಕೊಟ್ಟಿದ್ದಾನೆ. ಇದು ನಿಮ್ಮ ಯೋಗ್ಯತೆಯಲ್ಲಿ ನಾವು ಈ ಹೊಸ ದಿನವನ್ನು ಕಾಣಲಿಲ್ಲ. ಈ ದಿನಕ್ಕೆ ನಮ್ಮ ಯೋಗ್ಯತೆಯನ್ನು ನಾವು ಕಾಣಲಿಲ್ಲ ಪ್ರಿಯರೇ. ದೇವರ ಪ್ರೀತಿ, ದೇವರ ಕೃಪೆ ಇದರಲ್ಲಿ ಅಡಕವಾಗಿದೆ ಪ್ರಿಯರೇ. ನಿಜವಾಗಿ ಈ ದಿನವನ್ನು ಕೊಟ್ಟಂತ ದೇವರಾದ ಕರ್ತನಿಗೆ ಮೊದಲಾಗಿ ನಾವು ದೇವರಾದ ಕರ್ತನಿಗೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶಾಮಾಂದೇರಿ ಕಾರಾಬೋ ಶಿಯಾಲರಮ. ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಳ್ಳೆ ಅವಕಾಶವನ್ನು, ಈ ಒಳ್ಳೆ ಸಮಯವನ್ನು ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ, ಕರ್ತನ ನಾಮವನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ನಾವು ದೇವರ ಹಸ್ತದ ಮೂಲಕವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ಈಗಲೂ ನಾವು ನಿಂತವರಾಗಿದ್ದೇವೆ ಪ್ರಿಯರೇ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮ ಹೃದಯಗಳನ್ನು ಆತನು ಕನೆಕ್ಟ್ ಮಾಡುವನಾಗಿದ್ದಾನೆ. ನಿಮ್ಮ ಜೀವಿತವನ್ನು ತನ್ನ ವಾಕ್ಯದ ಮೂಲಕವಾಗಿ ನಾನು ನೀವು ಎಲ್ಲಿ ತಪ್ಪಿದ್ದೇವೆ ಎಂಬುದನ್ನು ತೋರ್ಪಡಿಸಿ, ವಾಕ್ಯದ ಮೂಲಕ ಶುದ್ಧೀಕರಿಸಿ, ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ದೇವರಾದ ಕರ್ತನು ನಿಮ್ಮ ಸಮೀಪದಲ್ಲಿದ್ದಾನೆ, ನಿಮ್ಮ ಮುಂದುಗಡೆ ಇದ್ದಾನೆ ಪ್ರಿಯರೇ. ಪ್ರಿಯ ದೇವ ಜನರೇ, ನಾನು ವಾಕ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಹೇಳುವುದು ಒಂದೇ. ನೀವು ಕೇಳುವಂತ ವಾಕ್ಯ ಆಕಾಶದ ಪಕ್ಷಿಗಳು ಅದು ಕದ್ದುಕೊಂಡು ಹೋಗಬಾರ್ದು ಪ್ರಿಯರೇ. ಎರಡನೇದಾಗಿ, ನೀವು ಕೇಳಿದಂತ ದೇವರ ವಾಕ್ಯ ಅದು ನಿಮಗೆ ಮಾತ್ರ ಸೀಮಿತವಾಗಿರದೆ ಅನೇಕ ಜನರಿಗೆ ನಿಮ್ಮ ಮೂಲಕವಾಗಿ ಈ ವಾಕ್ಯದ ಸಂದೇಶವನ್ನು ಅನೇಕ ಜನರ ಹೃದಯಗಳು ತೆರೆಯಲ್ಪಡುವುದಕ್ಕಾಗಿ ನಿಮ್ಮ ಮೂಲಕವಾಗಿ ಈ ಸುವಾರ್ತೆಯ ಈ ವಾಕ್ಯವನ್ನು ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿ. ಇವತ್ತಿನ ದಿನದಲ್ಲಿ ಪ್ರಿಯರೇ, ನಾವು ಟಿವಿಗಳಲ್ಲಿ ನಾವೆಲ್ಲ ಕಡೆ ನಾವು ನೋಡ್ತೀವಿ, ಆ ಮೊಬೈಲ್ಗಳಲ್ಲಿ ಒಂದು ಆಹಾರವನ್ನು ಸಿದ್ಧಪಡಿಸುವಂಥದ್ದಾಗಲಿ, ಯಾವುದೇ ಲಕ್ಷ ಜನರು ಅದನ್ನು ಫಾರ್ವರ್ಡ್ ಮಾಡಿ ಅನೇಕರಿಗೆ ಕಳಿಸಿ ಲಕ್ಷ ಕೋಟಿ ಜನರು ಕೂಡ ನೋಡ್ತಾರೆ. ಆದರೆ ದೇವರ ವಾಕ್ಯ ಅಲ್ಪ ಜನರು ಮಾತ್ರ. ಯಾಕೆ ಪ್ರಿಯರೇ? ಇವತ್ತು ನಮಗೆ ಜೀವವನ್ನುಂಟು ಮಾಡುವಂತ ಜೀವದ ವಾಕ್ಯವನ್ನು ಅನೇಕ ಜನರಿಗೆ ನಾನು ಮಾತ್ರ ಅಲ್ಲ, ನೀವು ಕೂಡ ಹಂಚುವರಾಗಿರಿ. ಇದು ಫ್ರೀಯಾಗಿ ಕೊಡಲ್ಪಡ್ತಿದೆ, ಫ್ರೀಯಾಗಿ ಕೊಡಿ, ಅನೇಕ ಜನರಿಗೆ ಕೊಡಿ. ನೀವು ಆಶೀರ್ವಾದ ಹೊಂದಿ, ನೀವು ವೈಯಕ್ತಿಕವಾಗಿ, ನೀವು ಕುಟುಂಬವಾಗಿ ನೀವು ಆಶೀರ್ವಾದ ಹೊಂದಿ, ಇನ್ನೊಬ್ಬರು ಕೂಡ ಕುಟುಂಬವಾಗಿ ವೈಯಕ್ತಿಕವಾಗಿ ಅವರು ಕೂಡ ಆಶೀರ್ವಾದ ಹೊಂದುವುದಕ್ಕಾಗಿ ನೀವು ಕೂಡ ಅದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿ, ಒಂದು ಪಾತ್ರರಾಗಿರಿ. ನೀವು ಅದರಲ್ಲಿ ದೇವರಾದ ಕರ್ತನು ನಿಮ್ಮಲ್ಲಿ ಅದನ್ನು ಸಂತೋಷ ಪಡ್ತಾನೆ. ದೇವರಾದ ಕರ್ತನು ನಿಮ್ಮನ್ನು ಕೂಡ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂತ ಆ ಪರಲೋಕದ ಜೀವವುಳ್ಳ, ಪರಲೋಕದಿಂದ ಸ್ಥಾಪಿತವಾದಂತ ಆ ಜೀವವುಳ್ಳ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 10ನೇ ಸಂಧಿ 9-10ನೇ ವಚನವನ್ನು ನಾವು ಧ್ಯಾನ ಮಾಡುವ. ಮತ್ತಾಯನು ಬರೆದ ಸುವಾರ್ತೆ 10ನೇ ಸಂಧಿ 9-10ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ನಿಮ್ಮ ಹಮ್ಮಿಣಿಗಳಲ್ಲಿ ಹೊನ್ನು,
ಹಣ, ದುಡ್ಡುಗಳನ್ನು, ದಾರಿಗೆ, ಹಸಿಬೆಯನ್ನು, ಎರಡು ಅಂಗಿ, ಕೆರ, ಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ, ಈ ಸುವಾರ್ತೆಯ ವಾಕ್ಯ. ಇವತ್ತು ದೇವರಾದ ಕರ್ತನು ತನ್ನ ಶಿಷ್ಯರನ್ನು, 12 ಮಂದಿ ಶಿಷ್ಯರನ್ನು ಎಲ್ಲ ಕಡೆಗಳಲ್ಲಿ ನಾವು 7ನೇ ವಚನದಿಂದ ನಾವು ನೋಡ್ತಾ ಬರುವಾಗ ಯೇಸು ಸ್ವಾಮಿ ಅವರಿಗೆ ಅಧಿಕಾರವನ್ನು ಕೊಟ್ಟ. ಏನು ಅಧಿಕಾರ ಕೊಟ್ಟ? ರೋಗಗಳನ್ನು ವಾಸಿ ಮಾಡುವಂಥದ್ದು, ದೆವ್ವಗಳನ್ನು ಬಿಡಿಸುವಂಥದ್ದು, ಸತ್ತವರನ್ನು ಕೂಡ ಎಬ್ಬಿಸುವಂಥದ್ದು. ಹಲ್ಲೆಲೂಯಾ. ಈ ಸುವಾರ್ತೆಯನ್ನು, ಅಂದ್ರೆ ಈ ಅಧಿಕಾರ ಪರಲೋಕದಿಂದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಅಧಿಕಾರವನ್ನು, ಆ ಅಧಿಕಾರವನ್ನು ತನ್ನ ಮಗನು ತಿರುಗಿ ಶಿಷ್ಯರಿಗೆ ಅದನ್ನು ಕೊಡ್ತಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಇವತ್ತು ಈ ಲೋಕದಲ್ಲಿ ನಾನು ನೀವುಗಳು ಯೇಸುವಿನ ಶಿಷ್ಯರಾಗಿದ್ದೇವೆ. ಪೇತ್ರ, ಯೋಹಾನರು 12 ಮಂದಿ ಶಿಷ್ಯರಲ್ಲ. ಇವತ್ತು ಲೋಕದಲ್ಲಿ ಲಿಮಿಟ್ ಇಲ್ಲದಂತ ರೀತಿಯಲ್ಲಿ ಜನರನ್ನು ದೇವರಾದ ಕರ್ತನು ತನ್ನ ಸುವಾರ್ತೆಗೆ ತನ್ನ ಸೇವಕರನ್ನಾಗಿ ಆರಿಸಿಕೊಂಡಿದ್ದಾನೆ. ಇವತ್ತಿನ ದಿನದಲ್ಲಿ ಯಥಾರ್ಥವಾದ ಸೇವೆ, ಯಥಾರ್ಥವಾದ ಸುವಾರ್ತೆ ಇವತ್ತು ದೇವರಾದ ಕರ್ತನಿಗೆ ಬೇಕು. ಯಥಾರ್ಥವಾದ ಹೃದಯದಿಂದ ಬರುವಂತ, ಯಥಾರ್ಥವಾದ ಹೃದಯದಿಂದ ದೇವರು ಕೊಟ್ಟಿರುವಂತ ಅಧಿಕಾರವನ್ನು ನಾನು ನೀನು ಉಪಯೋಗಿಸಬೇಕೆಂಬುದಾಗಿ ಇವತ್ತು ದೇವರಾದ ಕರ್ತನು ನನ್ನಲ್ಲಿಯೂ ನಿಮ್ಮಲ್ಲಿಯೂ ಆ ನಂಬಿಕೆಯನ್ನಿಟ್ಟಿದ್ದಾನೆ. ಈ ನಂಬಿಕೆಯನ್ನು ನಾವು ಯಾವತ್ತಿಗೂ ನಿರರ್ಥಕ ಮಾಡಲೇಬಾರ್ದು. ಯಾಕಂದ್ರೆ ಆತನು ಇಲ್ಲಿ ಕೊನೆಯದಾಗಿ ಆಳು ಅಂಬಲಿಗೆ ಯೋಗ್ಯನ. ಆಳು ಅಂದ್ರೆ ಕೆಲಸದವನು, ಅಂಬಲಿಗನು ಅಂದ್ರೆ ಯಜಮಾನನು, ಯಜಮಾನನಿಗೆ ಕೆಲಸದವನು. ಹಲ್ಲೆಲೂಯಾ. ಯೋಗ್ಯನಾಗಿರಬೇಕು, ಮೋಸ ಮಾಡಬಾರ್ದು. ದನಿ ಇರುವಾಗ ಮಾತ್ರ ಅವರ ಮುಂದೆ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸುವಂಥದ್ದಲ್ಲ. ಯಜಮಾನ ಇಲ್ಲದಾಗ ಕೂಡ ನಾವು ನಂಬಿಗಸ್ತಕರಾಗಿ ಇರಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಪ್ರಾರಂಭದಲ್ಲಿ ಇದೆ ನೋಡಿ. ನಿಮ್ಮ ಹಮ್ಮಿಣಿಗಳಲ್ಲಿ ಈಗ ಹೊನ್ನು, ಹಣ, ದುಡ್ಡು, ಹೌದಲ್ವಾ? ದಾರಿಗೆ ಹಸಿಬೆಯನ್ನು, 2 ಅಂಗಿ, ಕೆರ, ಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ಇಲ್ಲಿ ಹಮ್ಮಿಣಿಗಳು ಅಂದ್ರೆ ಏನು? ಯಾಕಂದ್ರೆ ಈ ಹಮ್ಮಿಣಿ ಅಂದ್ರೆ, ಈಗ ನಿಮ್ಮಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ಏನನ್ನು ಕೊಂಡೋಗ್ತೀರಿ? ಬ್ಯಾಗ್ ಅನ್ನು ಕೊಂಡೋಗ್ತೀರಿ, ಹೌದಲ್ವಾ? ಕೊಂಡೋಗ್ತೀರಾ ಇಲ್ವಾ? ಈ ಬ್ಯಾಗ್ ಏನಾಗ್ತದೆ? ಎಲ್ಲ ವಸ್ತುಗಳನ್ನು ತುಂಬಿಸಿ ಇಡ್ತದೆ. ಈಗ ಒಂದು ಶಾಪಿಂಗಿಗೆ ನೀವು ಹೋಗ್ತೀರಿ, ಒಂದು ಶಾಪಿಂಗ್ ಮಾಡುವಾಗ ಎಲ್ಲ ವಿಧವಾದ ಶಾಪಿಂಗ್, ಎಲ್ಲ ವಸ್ತುಗಳನ್ನು ನೀವು ತಕೊಳ್ತೀರಿ. ಎಲ್ಲ ವಸ್ತುಗಳನ್ನು ತಕೊಂಡು ಯಾವುದ್ರಲ್ಲಿ ಹಾಕ್ತೀರಿ? ಆ ಬ್ಯಾಗ್ ಅಲ್ಲಿ. ಆ ವಸ್ತುಗಳು ಹೇಗಿರ್ತದೆ? ನಿಮಗೆ ಏನೇನು ಬೇಕು ಅದೆಲ್ಲವನ್ನು ನೀವು ಹಾಕಿಕೊಂಡಿರ್ತೀರಿ. ಇದು ಲೋಕದ ರೀತಿಯಲ್ಲಿ ಇರುವಂತ ಹಮ್ಮಿಣಿ. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಈ ಹಮ್ಮಿಣಿ ಯಾವುದು? ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಇರುವಂತಹ ಹಮ್ಮಿಣಿ ನನ್ನ ನಿನ್ನ ಆಲೋಚನೆಗಳು, ನಿಮ್ಮ ಹಮ್ಮಿಣಿಗಳಲ್ಲಿ. ಯಾಕಂದ್ರೆ ಈ ಆಲೋಚನೆ ಏನನ್ನು ಮಾಡ್ತದೆ? ಲೋಕದ ಎಲ್ಲ ಆಶೆಗಳನ್ನು ತುಂಬಿಸ್ತದೆ. ಇವತ್ತು ಮನುಷ್ಯನ ಆಶೆಗೆ ಅದು ಲಿಮಿಟೇ ಇಲ್ಲ. ಮನುಷ್ಯನ ದಾರಿ ಇವತ್ತು ದೇವರ ಮಕ್ಕಳು ಕೂಡ ಇವತ್ತು ದಾರಿ ತಪ್ಪಿ ನಡೆಯುವಂಥದ್ದು ಯಾಕೆ ಎಂಬುದಾಗಿ ಹೇಳುವುದಾದರೆ, ಅವರ ಆಲೋಚನೆ ಎಂಬ ಹಮ್ಮಿಣಿಯಲ್ಲಿ ಬೇಡವಾದ ಸಂಗತಿಗಳನ್ನು ತುಂಬಿಸಿಕೊಂಡಿರುವುದರಿಂದ. ಆದರೆ ಲೋಕದ ಜನರಿಗೆ ಗೊತ್ತಾಗುವುದಿಲ್ಲ ಅವರ ಆಲೋಚನೆಯನ್ನು ಏನು ತುಂಬಿಸಿಕೊಂಡಿದ್ದಾರೆ ಎಂಬುದಾಗಿ. ಆದರೆ ಆ ಆಲೋಚನೆ ಅವರ ಜೀವಿತವನ್ನು ಎಲ್ಲಿ ನಾಶ ಮಾಡ್ತದೆ ಎಂಬುದಾಗಿ ಅವರಿಗೆ ಗೊತ್ತಿರುವುದಿಲ್ಲ, ಎಲ್ಲಿ ದಾರಿ ತಪ್ಪಿಸ್ತದೆ ಎಂಬುದಾಗಿ ಅವರಿಗೆ ಗೊತ್ತಿರುವುದಿಲ್ಲ. ಪ್ರಿಯರೇ, ಒಂದು ಆಲೋಚನೆ, ನೀವು ನಿಜವಾಗಿ ವಾಕ್ಯವನ್ನು ಈಗ ಕೇಳುವಂತ ವೇಳೆಯಲ್ಲಿ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಥಾಟ್ಸ್ಗಳಲ್ಲಿ ಏನಿದೆ ಎಂಬುದಾಗಿ ನೀವು ತಿಳ್ಕೊಳ್ಳಿ.
ಈಗಲೂ ಹೊರಗಿನ ತೋರಿಕೆಗೆ, ಜನರ ತೋರಿಕೆಗೆ ಎಲ್ಲ ನೀತಿವಂತರಾಗಿ ಕಾಣಿಸಲ್ಪಡಬಹುದು. ಆದರೆ ನಿಮ್ಮ ಒಳಗೆ ನೀವು ಹೇಗಿದ್ದೀರಿ, ನೀವು ಏನು ಆಲೋಚನೆ ಮಾಡ್ತಿದ್ದೀರಿ ಎಂಬುದಾಗಿ ಅದು ನಿಮಗೆ ತಿಳಿದಿರ್ತದೆ ಪ್ರಿಯರೇ. ಅದಕ್ಕೆ ಇಲ್ಲಿ ದೇವರಾದ ಕರ್ತನು ನಿಮ್ಮ ಆಶೀರ್ವಾದಕ್ಕೆ ಆ ಆಲೋಚನೆಗಳು, ಆ ಹಮ್ಮಿಣಿಗಳು ತಡೆಯಾಗಿದೆ. ಯಾಕಂದ್ರೆ ನಿಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಬರ್ತಿಲ್ಲ? ನಿಮ್ಮ ಹಮ್ಮಿಣಿಗಳಲ್ಲಿ ಈ ಲೋಕದ ಬೇಡವಾದ ಸಂಗತಿಗಳನ್ನು, ಅಂದರೆ ದೇವರಿಗೆ ಮೆಚ್ಚುಗೆ ಇಲ್ಲದ ಸಂಗತಿಗಳನ್ನು ನಿಮ್ಮ ಆಲೋಚನೆ, ನಿಮ್ಮ ಹಮ್ಮಿಣಿಗಳಲ್ಲಿ ತುಂಬಿಸಿಕೊಂಡಿದ್ದೀರಾ. ಈ ಹಮ್ಮಿಣಿಗಳಲ್ಲಿ ತುಂಬಿಸಿಕೊಂಡಂತ ಈ ಸಂಗತಿಯನ್ನು ತೆಗೆದು ಬಿಸಾಡಿ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೂ ಕೂಡ ಹೇಳುದು ಅದನ್ನೇ, ನಿಮ್ಮ ಹಮ್ಮಿಣಿಗಳಲ್ಲಿ. ಇವತ್ತು ನಿಮ್ಮ ದಾರಿ ತಪ್ಪಿಸುವುದೇ ನಿಮ್ಮ ಆಲೋಚನೆಗಳು ಪ್ರಿಯರೇ. ದೇವರ ಆಲೋಚನೆ ನಿಮ್ಮ ಜೀವಿತದಲ್ಲಿ ಹಿತವಾಗಿದೆ, ಹಿತದ ಆಲೋಚನೆ. ಆದರೆ ನಿಮ್ಮ ಆಲೋಚನೆ ಅದು ಅಹಿತದ ಆಲೋಚನೆ ಆಗಿರ್ತದೆ. ದೇವರ ಆಶೀರ್ವಾದಕ್ಕೆ ತಡೆಗಳಾಗಿರ್ತದೆ ಪ್ರಿಯರೇ. ಇವತ್ತು ದೇವರು ನಿಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ಎಷ್ಟೋ ಜನರು ಲೋಕದ ಜನರ ಮುಂದೆ ಎಷ್ಟೊಂದು ಚಂದವಾಗಿ, ನೀತಿವಂತರಾಗಿ, ಏನು ನಾವು ತಪ್ಪು ಮಾಡಲಿಲ್ಲ, ನಾವು ಎಲ್ಲದಲ್ಲಿ ಪರ್ಫೆಕ್ಟ್ ಆಗಿದ್ದೇವೆ. ಕೆಲವು ದೇವರಿಗೆ ಮೆಚ್ಚುಗೆ ಇಲ್ಲದಂಥ ಸಂಗತಿಗಳನ್ನು ನಿಮ್ಮ ಹಮ್ಮಿಣಿಗಳಲ್ಲಿ ತುಂಬಿಸಿಕೊಂಡು ಅದನ್ನೇ ವರ್ಕೌಟ್ ಮಾಡ್ತಿದ್ದೀರಾ. ಆ ವರ್ಕೌಟ್ ಮಾಡುವಂಥದ್ದು ಒಂದು ದಿನ ನಿಮ್ಮಲ್ಲಿ ನೀವು ಆಲೋಚಿಸಿದ ಆ ಹಮ್ಮಿಣಿಗಳು, ನಿಮ್ಮ ಹಮ್ಮಿಣಿಗಳಲ್ಲಿ ತುಂಬಿಸಿಕೊಂಡಂಥ ಈ ಆಲೋಚನೆಗಳು ನಿಮಗೆ ಎಷ್ಟು ವಿರೋಧವಾಗಿ ನಿಲ್ತದೆ ಎಂಬುದಾಗಿ ನಿಮಗೆ ಗೊತ್ತಿರೋದಿಲ್ಲ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ತನ್ನ ಶಿಷ್ಯರಿಗೆ ಅದಕ್ಕೆ ಹೇಳ್ತಿದ್ದಾನೆ, ನಿಮ್ಮ ಹಮ್ಮಿಣಿಗಳಲ್ಲಿ ಹೊನ್ನು ಅಂದ್ರೆ ಏನು? ಪ್ರಿಯ ದೇವ ಜನರೇ, ಈ ಚಿನ್ನ, ಈ ಬಂಗಾರ, ಹಾಕಿಕೊಳ್ಳುವಂತ ಬಂಗಾರ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಬಂಗಾರ, ಈ ಯಾವುದೇ ಆಗಲಿ, ಇವತ್ತು ಮನುಷ್ಯನ ಆ ಅಟ್ರಾಕ್ಷನ್ಗೆ ಒಳಗಾಗ್ತಾನೆ. ಜನ ನೋಡುವಂಥದ್ದು, ನೀನು ಹಾಕಿಕೊಂಡಿರುವಂತ ಆ ಚಿನ್ನವನ್ನು ನೋಡುವಾಗ, ಹಲ್ಲೆಲೂಯಾ, ನಿನ್ನನ್ನು ಹೊಗಳುವಾಗ, ಇದು ಹೇಗೆ, ಇದು ಎಷ್ಟು, ಇವತ್ತು ಒಂದು ಲೌಕಿಕವಾದ ರೀತಿಯಲ್ಲಿ ನಾನು ಮಾತನಾಡ್ತೀನಿ. ಇವತ್ತು ಯಾರು ನೋಡಿದ್ರು, ಏನೋ ಇದರಲ್ಲಿ ಎಷ್ಟು ಪವನ್ ಇದೆ, ಇದು ಎಷ್ಟು ಖರ್ಚಾಯಿತು, ಈಗ ಭಯಂಕರ ರೇಟ್ ಇದೆ, ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಈ ಸೈತಾನ ಏನ್ ಮಾಡ್ತಾನೆ ಹೇಳಿದ್ರೆ, ಈ ಹೊನ್ನು, ಈ ಬಂಗಾರ ಎಂಬ ಶೋಧನೆಯನ್ನು ಅವರ ಜೀವಿತದಲ್ಲಿ ಮುಂದೆ ತಂದಿಟ್ಟು ದೇವರ ಕಾರ್ಯವನ್ನು ಅವರು ಮಾಡದಂತ ರೀತಿಯಲ್ಲಿ ಜನರ ಹೊಗಳಿಕೆಗೆ ಅವರು ಪಾತ್ರರಾಗಿ ದೇವರ ಸೇವೆಯಿಂದ ಅವರು ಏನ್ ಮಾಡ್ತಾರೆ, ಹಲ್ಲೆಲೂಯಾ, ಹೊರಗೆ ಬರ್ತಾರೆ. ದೇವರಾದ ಕರ್ತನು ಯೇಸು ಕ್ರಿಸ್ತನು ಶಿಷ್ಯರನ್ನು ಕಳಿಸಿ ಕೊಟ್ಟ ನಂತರ ಆ ಸೇವೆ ಆಗ್ಬೇಕಾದ್ರೆ ಅವರ ಜೀವಿತದಲ್ಲಿ ಲೋಕದ ರೀತಿಯಲ್ಲಿರುವಂತಹ ಸಂಗತಿಗಳು ಆ ಸೇವೆಗೆ ಯಾವ ರೀತಿ ತಡೆಯಾಗಿರ್ತದೆ ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತಿದೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವು ಸಂಗತಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಹೊನ್ನು, ಮೊದಲದಾಗಿ ಹೊನ್ನು, ಈ ಬಂಗಾರ ಏನಾಗ್ತದೆ, ಏನಾದ್ರೂ ಕಷ್ಟ ಬಂದ್ರೆ ಇದನ್ನೇನ್ ಮಾಡ್ಬೋದು, ಅಡವಿಡ್ಬೋದು. ಅದರಿಂದ ಯಾಕಂದ್ರೆ ಆ ಹೊನ್ನಿನ ಮೇಲೆ ಡಿಪೆಂಡ್ ಆಗ್ತೀರಿ. ಇಲ್ಲಿ ದುಡ್ಡು ಎಂಬುದಾಗಿದೆ, ಹಣ, ದುಡ್ಡು. ಹಣ ಮತ್ತೆ ದುಡ್ಡು ಯಾವುದಿದು? ಎರಡಿದೆ, ಹಣ ಉಂಟು, ದುಡ್ಡು ಇದೆ. ಏನು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಣ ಅಂದ್ರೆ ಈ ನೋಟು ಇದೆಯಲ್ಲ, ಅದು ಹಣ. ದುಡ್ಡು ಈ ಕಾಯಿನ್ಗಳು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಎರಡು ಏನಾಗ್ತದೆ ಹೇಳಿದ್ರೆ, ಇದು ಎರಡು ನಮ್ಮ ಜೀವಿತದಲ್ಲಿ ಇರುವಾಗ ನಮ್ಗೇನು, ಅದು ಇರುವವರೆಗೂ ನಮ್ಗೆ ಅದರಲ್ಲಿ ಧೈರ್ಯ. ಏನ್ ಮಾಡಿದ್ರು ಏನು, ನಮ್ಮ ಹತ್ರ ಹಣ ಇದೆ, ಹಲ್ಲೆಲೂಯಾ. ಈ ಹಣ ಏನ್ ಮಾಡ್ತದೆ ಹೇಳಿದ್ರೆ, ನಿನ್ನ ಸೇವೆಯನ್ನು ತಡೆ ಮಾಡ್ತಾ ಇದೆ. ನೀನು ಮಾಡ್ತಿರುವಂತ ಸೇವೆಯನ್ನು ತಡೆ ಮಾಡ್ತಾ ಇದೆ. ಆ ಹಣದ ಮೇಲೆ ಡಿಪೆಂಡ್ ಆಗುವ ರೀತಿಯಲ್ಲಿ. ಪ್ರೈಸ್ ದಿ ಲಾರ್ಡ್,
ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮಲ್ಲಿ ಆ ಹಣ ಇರಬಾರ್ದೆಂಬುದಾಗಿ ನಾನು ಹೇಳುವಂಥದ್ದಲ್ಲ. ನಿಮ್ಗೆ ಅದರ 100 ಪಟ್ಟು ಕೂಡ ದೇವರಾದ ಕರ್ತನು ಅದನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಅಂಬಲಿಗನು ಅಂದರೆ ಯಜಮಾನ ಇವತ್ತು ನಂಗಾಗ್ಲಿ ನಿಮ್ಗಾಗ್ಲಿ ಹೇಳುವಂತ ಸೇವೆಗೆ ಹಣನೂ ಬೇಕು, ಹೊನ್ನೂ ಕೊಡಬೇಕು. ಯಾಕಂದ್ರೆ ನಿನ್ನ ದೇವರು ಆ ಬಂಗಾರದ ಓಣಿಯಲ್ಲಿ ತಿರುಗಾಡ್ತಿರುವಂತ ದೇವರು. ಅಂದ್ರೆ ಅದರ ಮೇಲೆ ನಾವು ಡಿಪೆಂಡ್ ಆಗಿರುವುದಾದ್ರೆ ಸೇವೆ ಮಾಡ್ಲಿಕ್ಕಾಗಲ್ಲ. ನಾನು ನೀವು ಆಶೀರ್ವಾದ ಹೊಂದಿಕೊಳ್ಳಿಕ್ಕಾಗಲ್ಲ, ಅದು ತಡೆ ಆಗ್ತದೆ. ಯಾಕಂದ್ರೆ ನೀವು ಅದರ ಮೇಲೆ ಡಿಪೆಂಡ್ ಆಗ್ತೀರಾ. ಏನೇ ಒಂದು ಪ್ರಾಬ್ಲಮ್ಸ್ ಅಂದ್ರೆ ತೊಂದರೆ ಅಲ್ಲ, ಇದನ್ನೇನ್ ಮಾಡ್ಬೋದು, ಇದನ್ನ ಏನ್ ಬರ್ತದೆ, ಈ ಹೊನ್ನಿಂದ ದುಡ್ಡು ಕೂಡ ಬರ್ತದೆ. ಹಲ್ಲೆಲೂಯಾ, ಹಣ ಬರ್ತದೆ. ಯಾಕಂದ್ರೆ ಇಲ್ಲಿ ದೇವರಾದ ಕರ್ತನಲ್ಲಿ ಡಿಪೆಂಡ್ ಆಗುವುದಿಲ್ಲ, ದೇವರಾದ ಕರ್ತನಲ್ಲಿ ಮೊರೆ ಹೋಗುವುದಿಲ್ಲ, ದೇವರಾದ ಕರ್ತನಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಿಲ್ಲ, ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ಆಗಲ್ಲ. ಇಲ್ಲಿ ದೇವರ ಆತ್ಮನೊಂದಿಗೆ ಮಾತನಾಡ್ಲಿಕ್ಕೆ ಆಗಲ್ಲ, ದೇವರ ಆತ್ಮನೊಂದಿಗೆ ಹೃದಯ ಕನೆಕ್ಟ್ ಆಗ್ಲಿಕ್ಕೆ ಆಗಲ್ಲ. ಇಲ್ಲಿ ನಿಜವಾದ ದೇವರಾದ ಕರ್ತನು ನನ್ನಲ್ಲಿ ನಿನ್ನಲ್ಲಿ ಇಟ್ಟಿರುವಂತ ನಿರೀಕ್ಷೆ, ಆ ನಂಬಿಕೆಯ ಆ ಸೇವೆಯನ್ನು ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ಇವತ್ತು ದೇವರಾದ ಕರ್ತನಿಗೆ ನಾನು ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಲಿ, ನೀವು ಅನೇಕರಿಗೆ ಶೇರ್ ಮಾಡೋದಾದ್ರೆ ಅವರು ಕೂಡ ಸೇವೆಯಲ್ಲಿ ಪಾಲುಗಾರರಾಗಿದ್ದಾರೆ ಪ್ರಿಯರೇ. ಅವರು ಕೂಡ ಆ ಯಜಮಾನನಿಂದ ಆರಿಸಲ್ಪಟ್ಟಿದ್ದಾರೆ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ ಪ್ರಿಯರೇ, ನಿಮ್ಮ ಆಲೋಚನೆ ಎಂಬ ಹಮ್ಮಿಣಿಗಳಲ್ಲಿ ಲೋಕದ ಸಂಗತಿಗಳನ್ನು ಬಚ್ಚಿಟ್ಟುಕೊಳ್ಬೇಡಿ. ಪ್ರೈಸ್ ದಿ ಲಾರ್ಡ್. ಆಕಾನನು ಇಸ್ರಾಯೇಲ್ಯರು ಯುದ್ಧ ಮಾಡಿ ಬಂದಂತ ವೇಳೆಯಲ್ಲಿ ಇಡೀ ದೇಶ ಅದು ಸುಟ್ಟಾಕಿದ್ದಾರೆ. ಇಲ್ಲಿ ಆ ಕಾನನು ಒಂದು ಮೂರ್ತಿಯನ್ನು ಹಿಡ್ಕೊಂಡು ಬರ್ತಾನೆ, ಮನೆಯಲ್ಲಿ ಬಚ್ಚಿಟ್ಟಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಆ ಕಾನನು ಒಂದು ಮೂರ್ತಿಯನ್ನು ತನ್ನದು ಯಾರಿಗೂ ಗೊತ್ತಿಲ್ಲ. ಆ ಕಾನೂನು ಆ ಮೂರ್ತಿಯನ್ನು ಬಚ್ಚಿಟ್ಟದ್ದು ಕೂಡ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಇಸ್ರಾಯೇಲರಲ್ಲಿ ಒಂದು ದೊಡ್ಡ ರೋಗ ಬಂತು. ದೇವರಾದ ಕರ್ತನಿಗೆ ಆ ಕಾನೂನು ಏನು ಮಾಡಿದ್ದಾನೆ ಎಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ಆ ಬಚ್ಚಿಟ್ಟಂತ ದೇವರಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿ, ದೇವರಾದ ಕರ್ತನಿಗೆ ಬೇಡವಾದಂತ ಸಂಗತಿಯನ್ನು ಆ ಕಾನೂನು ಹಿಡ್ಕೊಂಡು ಬಂದ. ಅಲ್ಲಿ ರೋಗದಿಂದ ಸತ್ತರು ಪ್ರಿಯರೇ. ಅದನ್ನು ಅಲ್ಲಿ ಮೋಶೆ ವಿಚಾರಿಸುವಂತ ವೇಳೆಯಲ್ಲಿ ಹೀಗೆ ಕುಟುಂಬಗಳು ಕುಲಗಳು ಹೀಗೆಲ್ಲ ವಿಚಾರಿಸ್ತಾ ಬರುವಾಗ ಆಕಾನನ ಕುಲ ಬಂತು. ಅಲ್ಲಿ ಆಕಾನನ ಹೆಸರು ಕೂಡ ಬಂತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಂತರ ಆಕಾನನನ್ನು ಕಲ್ಲೊಡೆದು ಕೊಂದರು. ಎಲ್ಲ ಶಾಂತವಾಗಿ ಹೋಯಿತು. ಯಾಕಂದ್ರೆ ಪ್ರಿಯರೇ, ನಿಮ್ಮ ಒಬ್ಬರ ತಪ್ಪಿನಿಂದ ಎಂಟೈರ್ ನೀವು ಬಚ್ಚಿಡುವಂತ ಆ ಕಾನನು ದೇವರಿಗೆ ಮೆಚ್ಚುಗೆ ಇಲ್ಲದಂತ ಮೂರ್ತಿಯನ್ನು ಯಾವ ರೀತಿಗೆ ಬಚ್ಚಿಟ್ಟನೋ ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಹಮ್ಮಿಣಿಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿಗಳನ್ನು ಬಚ್ಚಿಡಬೇಡಿ. ಒಂದು ದಿನ ಅದು ಬಯಲಿಗೆ ಬಂದೇ ಬರ್ತದೆ. ನೀವು ಬಚ್ಚಿಡ್ಬೋದು, ಅದರ ಮೂಲಕ ನಿಮಗೂ ಮಾತ್ರ ನಿಮ್ಮ ಕುಟುಂಬಕ್ಕೂ ಕೂಡ ಆಶೀರ್ವಾದ ಇರುವುದಿಲ್ಲ ಪ್ರಿಯರೇ. ನಾನು ನೇರವಾಗಿ ಎಚ್ಚರಿಸ್ತೀನಿ. ಯಾಕಂದರೆ ಪ್ರಿಯರೇ, ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿನ್ನ ಕರ್ತನು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ತಿರುಗಿ ಬರುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಪ್ರಕಟಣೆಯಲ್ಲಿ ಹೇಳ್ತದೆ, ಆಕಾಶದಲ್ಲಿರುವ ನಕ್ಷತ್ರಗಳು ಕೂಡ ಮಾಯಾಗಿ ಹೋಗ್ತದೆ ಎಂಬುದಾಗಿ. ಈಗ ಆಕಾಶದಲ್ಲಿ ಲೆಕ್ಕ ಮಾಡಲಿಕ್ಕೆ ಅಸಾಧ್ಯವಾಗಿರುವಂಥ ನಕ್ಷತ್ರಗಳು ಮಾಯ ಆಗ್ತಿದೆ. ಯಾಕಂದರೆ ಇವತ್ತು ಲೋಕದಲ್ಲಿ ಅಷ್ಟು ದುಷ್ಟತ್ವ ನಡೀತಾ ಇದೆ. ನಿಜ ದೇವರಾದ ಕರ್ತನನ್ನು ಆರಾಧಿಸುವವರಿಲ್ಲ, ನಿಜ ದೇವರಾದ ಕರ್ತನ ಸೇವೆ ಮಾಡುವವರಿಲ್ಲ, ಯಥಾರ್ಥವಾದ ಹೃದಯ ದೇವರಾದ ಕರ್ತನಿಗೆ ಇಲ್ಲ. ಇವತ್ತು ಸೊದೋಮ್ ಗೊಮೋರ ಪಟ್ಟಣ ಯಾಕೆ ನಾಶವಾಯಿತು? ಈ ಸಂಗತಿಗಳಲ್ಲಿ. ಅದೇ ರೀತಿಯಾಗಿ ಸೊದೋಮ್ ಗೊಮೋರ ಪಟ್ಟಣದಂತಿರುವಂತಹ ಈ ಲೋಕದಲ್ಲಿ ದೇವರಾದ ಕರ್ತನು, ಪ್ರಿಯ ದೇವಜನರೇ, ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಿಮ್ಮ ಆಲೋಚನೆ ಎಂಬ ಹಮ್ಮಿಣಿಗಳಲ್ಲಿ
ಉತ್ತಮವಾದಂಥ ಸಂಗತಿಗಳನ್ನು, ಅಂದರೆ ದೇವರ ವಾಕ್ಯವನ್ನು ಇಟ್ಟುಕೊಳ್ಳಿ, ದೇವರ ವಾಕ್ಯಕ್ಕೆ ವಿಧೇಯತ್ವವನ್ನು ಇಟ್ಟುಕೊಳ್ಳಿ, ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂಥ ಸಂಗತಿಗಳನ್ನು ಇಟ್ಟುಕೊಳ್ಳಿ. ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬ ಅಲ್ಲ, ನಿಮ್ಮ ಸಂಬಂಧಿಕರು, ಸಮಾಜ, ನಿಮ್ಮ ಸಭೆ ಎಲ್ಲವೂ ಆಶೀರ್ವಾದ ಹೊಂದದೆ ನಿಮ್ಮ ಒಬ್ಬರ ನಿಮಿತ್ತವಾಗಿ. ಯಾಕಂದರೆ ನೀವು ಹೊಳೆಯುವಂಥ ಜ್ಯೋತಿರ್ಮಂಡಲ ಆಗಿದ್ದೀರಿ ಎಂಬುದಾಗಿ ದೇವರಾದ ಕರ್ತನು ಆ ಸ್ಥಳದಲ್ಲಿ ನಿಮ್ಮನ್ನು ಸ್ಥಾಪಿಸ್ತಾನೆ. ಹೊನ್ನು, ಹಣ, ದುಡ್ಡುಗಳನ್ನು ದಾರಿಗೆ ಹಸಿಬೆ. ಹಸಿಬೆ ಅಂದ್ರೇನು? ಹಸಿಬೆ ಅಂದ್ರೇನು? ಹಸಿಬೆ ಅಂದ್ರೇನು? ಆಪಲ್ ಗೊತ್ತಿದ? ಆಪಲ್, ಹಲೋ, ಎಷ್ಟು ಚಂದವಾಗಿದೆ ಇವತ್ತು ಲೋಕದ ಸೌಂದರ್ಯ. ಈ ಆಪಲ್ ಈ ನೋಡ್ಲಿಕ್ಕೆ ಏನಾಗಿದೆ? ಇದು ಏದೇನ್ ತೋಟದಲ್ಲಿ ಹವ್ವಳು ಮೋಸ ಹೋದದ್ದು ಇದಕ್ಕೆ, ಸೌಂದರ್ಯಕ್ಕೆ. ಇವತ್ತು ಲೋಕ ಸೌಂದರ್ಯಕ್ಕೆ ಹಾಳಾಗ್ತಾ ಇದೆ. ಇವತ್ತು ಲೋಕದಲ್ಲಿ ಜನರು ತಮ್ಮನ್ನು ತಾವು ಆ ಸೌಂದರ್ಯಕ್ಕೆ ಸಿದ್ಧಪಡಿಸಿಕೊಳ್ತಿದ್ದಾರೆ. ಹಸಿಬೆಯನ್ನು ಇಟ್ಕೊಳ್ಬೇಡಿ, ಹಸಿಬೆಯನ್ನು ಇಟ್ಕೊಳ್ಬೇಡಿ. ಯಾಕಂದ್ರೆ ಅದು ತನ್ನ ಸೌಂದರ್ಯದ ಮೂಲಕ ನಿಮ್ಮನ್ನು ದಾರಿ ತಪ್ಪಿಸ್ತದೆ, ತನ್ನ ಋಷಿಯ ಮೂಲಕವಾಗಿ ನಿಮ್ಮ ದಾರಿಯನ್ನು ತಪ್ಪಿಸ್ತದೆ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ನಿಮ್ಮ ಜೀವಿತವನ್ನು ರೂಪಿಸಬೇಕು. ಈ ಹಸಿಬೆ, ಯಾಕಂದ್ರೆ ಅದು ನೋಡುವಾಗಲೇ ಅದು ಹೊಳಿತದೆ, ಚಂದವಾಗಿ ಕಾಣ್ತದೆ. ಅದನ್ನು ನೋಡುವಾಗಲೇ ಒಂದು ವೇಳೆ ಹಣ ಇಲ್ಲದಿದ್ದು ತಗೊಳ್ಳುವ ಎಂಬುದಾಗಿ, ನೋಡುವ ಒಂದು ಟೇಸ್ಟ್ ನೋಡುವ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಅದನ್ನು ಸಿಪ್ಪೆ ತೆಗೆದ್ರೆ ಏನಿಲ್ಲ, ಸಿಪ್ಪೆ ತೆಗೆದ್ರೆ ಏನಿಲ್ಲ, ಹೌದಾ? ಹೊರಗಿನ ತೋರಿಕೆಗೆ ಅದು ಸೌಂದರ್ಯ. ಅದೇ ರೀತಿಗೆ ಇವತ್ತಿನ ದಿನದಲ್ಲಿ ದೇವರ ಆತ್ಮನು ಆರಿಸಿಕೊಂಡ ಅನೇಕ ಜನರು ಈ ಹಸಿಬೆಯಂತೆ ಇವತ್ತು ಲೋಕದ ಸೌಂದರ್ಯಕ್ಕೆ rejecting the name of Jesus Nazareth. I bind in the name of Jesus Nazareth. ಎಲ್ಲ ಸೌಂದರ್ಯಗಳು ಲೋಕದಲ್ಲಿ ಇರುವಂತ, ದೇವರ ಸೇವೆಗೆ ಅಡ್ಡಿ ಮಾಡುವಂತ, ದೇವರ ಆತ್ಮನಲ್ಲಿ ನಡೆಸಲ್ಪಡುವಂತ ಯಾವ ದೇವರ ಆತ್ಮನ ಮಕ್ಕಳಲ್ಲಿ ಈ ಹಸಿಬೆ ಅಂತಿರುವಂತ ಎಲ್ಲ ಶೋಧನೆ ಯೇಸುವಿನ ನಾಮದಲ್ಲಿ ನಾನು ರಿಜೆಕ್ಟ್ ಮಾಡ್ತೀನಿ. ಕುರಾನ್ ದೇರೆ ಬೈಕಾರ ಮೋಹೋಶಿಯ ಇವತ್ತು ನಿಮ್ಮ ದಾರಿ ತಪ್ಪಿಸ್ತಾ ಇದೆ ಪ್ರಿಯರೇ. ಈ ಲೋಕದ ಈ ಹಸಿಬೆ ಅಂತಿರುವಂತ ಈ ಲೋಕದ ಸೌಂದರ್ಯ ಇವತ್ತು ದಾರಿ ತಪ್ಪಿಸ್ತಾ ಇದೆ. ಎಚ್ಚೆತ್ತುಕೊಳ್ಳಿ ಪ್ರಿಯರೇ, ಎಚ್ಚೆತ್ತುಕೊಳ್ಳಿ. ಇವತ್ತು ದೇವರಾದ ಕರ್ತನು ನಿಮ್ಮಲ್ಲಿ ಉನ್ನತವಾದ ಒಂದು ನಂಬಿಕೆಯನ್ನು ಇಟ್ಟಿದ್ದಾನೆ ಪ್ರಿಯರೇ. ಈ ಹಸಿಬೆಗೆ ಒಳಗಾಗಿ ಹೋಗಬೇಡಿ. ಇಲ್ಲಿ ದೇವರಾತ್ಮನಿಗೆ ಗೊತ್ತಿದೆ ಸೈತಾನನು ಮೋಸ ಮಾಡ್ತಾನೆ ಎಂಬುದಾಗಿ ದೇವರಾದ ಕರ್ತನಿಗೆ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಬೇಕಾಗಿ ಇಲ್ಲಿ ಇವರ ಹಸಿವೆಗೂ ಕೂಡ ಅದು ಸೇರಬೇಕು. ಹಲ್ಲೆಲೂಯಾ. ಹಸಿವೆ, ಈ ಸೌಂದರ್ಯ ಎಂಬ ಹಸಿವು ಅವರ ಜೀವಿತದಲ್ಲಿ ಉಂಟಾಗಬಾರ್ದು. ಲೋಕದ ಸೌಂದರ್ಯ ಎಂಬ ಹಸಿವೆ ನಿಮ್ಮ ಜೀವಿತದಲ್ಲಿ ಉಂಟಾಗಬಾರ್ದು. ನಿಮ್ಮ ಜೀವಿತದಲ್ಲಿ ಸುವಾರ್ತೆ ಎಂಬ ಹಸಿವೆ ನಿಮ್ಮಲ್ಲಿ ಉಂಟಾಗಬೇಕು. ಯಥಾರ್ಥವಾದ ಹಸಿವೆ ನಿಮ್ಮಲ್ಲಿ ಉಂಟಾಗಬೇಕು ಪ್ರಿಯರೇ. ಈ ಮೂಲಕವಾಗಿ ದೇವರ ಆತ್ಮನಿಗೆ ಯೋಗ್ಯವಾದ ಒಂದು ಪಾತ್ರೆಯಾಗಿ ನೀವು ಲೋಕದಲ್ಲಿ ಉಪಯೋಗ ಆಗಲಿಕ್ಕೆ, ಲೋಕದಲ್ಲಿ ನೀವು ಶೈನ್ ಆಗುವಂತೆ, ನೀವು ಹೊಳೆಯುವಂತೆ ದೇವರಾದ ಕರ್ತನು ನಡೆಸ್ತಾನೆ. ಇಲ್ಲಿ ಹಸಿಬೆಯನ್ನು ಎರಡು ಅಂಗಿ ಯಾಕೆ ಇಲ್ಲಿ ಎರಡು ಅಂಗಿ ಇದು ಏನನ್ನು ಸೂಚಿಸ್ತದೆ? ನಿಮ್ಮ ಎರಡು ಮನಸ್ಸನ್ನು ಸೂಚಿಸ್ತದೆ. ಹಲ್ಲೆಲೂಯಾ. ಈ ಎರಡು ಅಂಗಿ ಎರಡು ಮನಸ್ಸನ್ನು ಸೂಚಿಸ್ತದೆ ಪ್ರಿಯರೇ. ಹಲ್ಲೆಲೂಯಾ. ಈ ಎರಡು ಮನಸ್ಸು ಈ ಮನುಷ್ಯನಲ್ಲಿ ಇದೆ. ಎರಡು ಅಂಗಿ ಅಂತಿರುವಂತ ಎರಡು ಮನಸ್ಸುಗಳು ಯಾವನಲ್ಲಿ ಇರ್ತದೋ ಅವನ ಜೀವಿತದಲ್ಲಿ ಅವನು ನಿಜವಾಗಿ ಆ ಗೋಲನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಆ ಗೋಲನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಇಲ್ಲಿ ದೇವರಾದ ಕರ್ತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಆತನು ನಿಮ್ಮ ಹೃದಯವನ್ನು ಶೋಧಿಸುವಂತ ದೇವರು. ಹಲ್ಲೆಲೂಯಾ. ಎರಡು ಅಂಗಿ, ಎರಡು ಮನಸ್ಸುಗಳು, ಯಾಕೆ ಎರಡು ಆಲೋಚನೆಗಳು ಉಂಟಾಗ್ತದೆ ಇಲ್ಲಿ.
ಏನಂದ್ರೆ ಕಷ್ಟ ಬರುವಾಗ, ಶೋಧನೆ ಬರುವಾಗ, ಹಿಂಸೆ ಬರುವಾಗ, ಅವಮಾನಗಳು ಬರುವಾಗ, ನಿಂದೆಗಳು, ಈ ಸೇವೆಯಲ್ಲಿ ಅದು ಕಟ್ಟಿಟ್ಟ ಬುತ್ತಿರಿ. ಅದು ನಿಜವಾದ ನಾನು ನೀವು ದೇವರ ಆತ್ಮನಲ್ಲಿ ಪ್ಯೂರಿಫೈ ಆಗಬೇಕಾದ್ರೆ ಈ ಸಂಗತಿಗಳಲ್ಲಿ ನಾನು ನೀವು ದಾಟಿ ಹೋಗಲೇಬೇಕು. ದಾಟಿ ಹೋಗಬೇಕಾದ್ರೆ ಎರಡು ಅಂಗಿ ಅಂತ ಇರುವಂತಹ ಎರಡು ಮನಸ್ಸುಗಳನ್ನು, ಎರಡು ಆಲೋಚನೆಗಳನ್ನು ಇಟ್ಟುಕೊಳ್ಬಾರ್ದು. ಆದರೆ ಅಂಥ ಸಮಯದಲ್ಲಿ ಕೂಡ ಆಗ ಎರಡು ಆಲೋಚನೆ ಇಲ್ಲದು ಒಂದೇ ಆಲೋಚನೆ ಇರುವುದಾದರೆ, ಒಂದೇ ಅಂಗಿಯಲ್ಲಿ ನಾನು ನೀನು ಇರುವುದಾದರೆ, ಒಂದೇ ಸೇವೆ ಮಾರ್ಗದಲ್ಲಿ ನಾನು ನೀನು ಹೋಗುವುದಾದರೆ, ಎಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಆತನು ಮಧ್ಯಸ್ಥಗಾರನಾಗಿ ಬರ್ತಾನ್ರಿ. ನನ್ನ ನಿನ್ನ ಪರಿಸ್ಥಿತಿಗಳನ್ನು ಆತನು ನೋಡ್ತಾನೆ, ನನ್ನ ನಿನ್ನ ಸ್ಥಿತಿಗತಿಗಳನ್ನು ಆತನು ನೋಡ್ತಾನೆ, ನನಗೆ ನಿನಗೆ ಆತನು ಸಹಾಯಕನಾಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎರಡು ಅಂಗಿ, ಕೆರ. ಕೆರ ಅಂದ್ರೆ ಮೆಟ್ಟು. ಇವತ್ತು ಯಾವ ಟೈಪದು ಮೆಟ್ಟುಗಳು ಬಂದಿದೆ. ಹಲ್ಲೆಲೂಯಾ. ನಾವು ಇವತ್ತು ಲೋಕದಲ್ಲಿ ನೋಡುವಾಗ, ಹಲ್ಲೆಲೂಯಾ, ಇದೇ ಲೋಕದ ಸೌಂದರ್ಯ ಎಂಬುದಾಗಿ ಇನ್ನು ಎಷ್ಟೋ ಹುಡುಗಿಯರು ಕೂಡ ಏನಿದ್ದಾರೆ, ಹೀಲ್. ಅದು ಹೇಗೆ ಹೇಳಿದರೆ ಪಾದ ಹೀಗೆ ಇರ್ತದೆ, ನಡ್ಲಿಕ್ಕಾಗಲ್ಲ, ಹೀಗೆ 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 ಆ ರೀತಿ ನಡೆದು ತೊಂದರೆ ಇಲ್ಲ. ಆ ಸೌಂದರ್ಯಕ್ಕೆ ಒಳಗಾಗಬೇಕು, ಆ ಶೋಧನೆಗೆ ಒಳಗಾಗಬೇಕು. ಇವತ್ತು ದೇವರ ಮಾರ್ಗದಿಂದ ತಪ್ಪಿಸುವಂಥದ್ದು ಈ ಕೆರಗಳು. ದೇವರ ವಾಕ್ಯ ಎಲ್ಲಿಯಾದರೂ ಯೇಸು ಸ್ವಾಮಿ ಈ ಕೆರವನ್ನು ಹಾಕಿಕೊಂಡದಿದೆ. ಕೆರ ಅಂದರೆ ಶೋಧನೆ. ಕೆರ ಅಂದರೆ ಶೋಧನೆ. ಈ ಕೆರ ಅಂದ್ರೆ ನಿಮ್ಗೆ ಅನಿಸ್ಬೋದು ಅದಿದ್ರೆ ನಾನು ಸೇಫ್ ಆಗಿರ್ತೀನಿ ಎಂಬುದಾಗಿ. ಅದು ನಿಮ್ಮ ಜೀವಿತಕ್ಕೆ ಶೋಧನೆ ಆಗಿರ್ತದೆ. ನಿಮ್ಮ ಕಾಲಿಗೆ ಮುಳ್ಳು ಏನಾದರೂ ಚುಚ್ಚುತ್ತದೆ ಎಂಬುದಾಗಿ ನೀವು ಅನಿಸ್ಬೋದು. ಈ ಶೋಧನೆ ಎಂಬ ಮುಳ್ಳು ನಿಮಗೆ ಚುಚ್ಚದ ಹಾಗೆ ದೇವರ ಹಸ್ತದಲ್ಲಿ ಆತನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಈ ಕೆರ ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಶೋಧನೆಗೆ ನಡೆಸ್ತದೆ. ದೇವರ ಸ್ವರವನ್ನು ಕೇಳದಂತೆ ನಡೆಸ್ತದೆ. ದೇವರ ಆಲೋಚನೆಗೆ ವಿಧೇಯರಾಗಿ ನಡೆಯದಂತೆ ನಡೆಸ್ತಾ ಇದೆ. ಪ್ರಿಯರೇ, ಇವತ್ತು ನಾನು ನೋಡುವಂಥ ವೇಳೆಯಲ್ಲಿ ಎಷ್ಟೋ ಜನರು ತಮ್ಮ ಈ ದೇಹದ ಸೌಂದರ್ಯವನ್ನೇ ಈ ಕೆರಗಳು ಯಾವ್ಯಾವ ಥರದಿದೆ, ಎಸ್ಪೆಷಲಿ ಇವತ್ತು ಹುಡುಗಿಯರನ್ನು, ಹಲ್ಲೆಲೂಯಾ, ನೀವು ಹಾಕಿಕೊಳ್ಳುವಂಥದ್ದು ತಪ್ಪು ಎಂಬುದಾಗಿ ನಾನು ಹೇಳಲ್ಲ. ನಿಮ್ಮನ್ನು 1000 ಜನರು ನೋಡ್ತಾ ಇದ್ದಾರೆ. ನೀವು ಮಾಡಿದಂಥದ್ದನ್ನೇ ಅವರು ಕೂಡ ಮಾಡ್ತಾರ್ರಿ. ನೀವು ಒಳಗಾದಂಥ ಶೋಧನೆಯಲ್ಲಿ ಅವರನ್ನೇ ಯಾಕೆ ಸಿಕ್ಕಿಸಿ ಬೀಳ್ತಿಸ್ತೀರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಕಠಿಣ ಆಗಿರ್ಬೋದು, ಆದರೆ ಒಂದು ಪ್ರಿಯರೇ, ಈ ವಾಕ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ನಿಜವಾಗಿ ಈ ವಾಕ್ಯ ನನ್ನ ಜೀವಿತಕ್ಕೆ ಬೇಕು. ಇಂಥ ಕೆರ, ದೇವರ ಶೋಧನೆಯನ್ನು ತಂದಾಕೊಂಡ ಈ ಕೆರ ನನ್ನ ಜೀವಿತಕ್ಕೆ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2 ಕೋಲು ಬೇಡರಿ, ಒಂದೇ ಕೋಲು ಸಾಕು. ಅದೇ ವಾಕ್ಯವೆಂಬ ಕೋಲು. ಇಲ್ಲಿ ದೊಣ್ಣೆ ಕೋಲಿನ ಬಗ್ಗೆ ಇದೆ. ಅದು ದಾವೀದನು ಕುರುಬನಾಗಿರುವಂಥದ್ದು ವರ್ಣಿಸುವಂಥದ್ದು. ಇಲ್ಲಿ ಯೇಸು ಸ್ವಾಮಿ 2 ಕೋಲಿನ ಬಗ್ಗೆ, ಒಂದು ಕೋಲು ಸಾಕು. ಆ ಒಂದು ಕೋಲು ದೇವರ ಆತ್ಮನಾಗಿದ್ದಾನೆ. ಆ ಒಂದು ಕೋಲು ದೇವರ ಆತ್ಮನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ವಾಕ್ಯವೆಂಬಾತನಾಗಿರುವ ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ ಆತನು ಮುಂದೆ ಹೋಗುವಾಗ 2 ಕೋಲಿನ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಈ 2 ಕೋಲು 2 ದೋಣಿಯನ್ನು ಸೂಚಿಸ್ತದೆ. ನೀವು ಜೀವಿತದಲ್ಲಿ ಕಾಲಿಡುವಂತ 2 ಸಂಗತಿಗಳನ್ನು ತಿಳಿಯಪಡಿಸ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ 2 ಕೋಲು ನಿಮ್ಮ ಜೀವಿತದಲ್ಲಿ ನೀವು ಕಾಲಿಡುವಂತ 2 ದೋಣಿಯನ್ನು ಸೂಚಿಸ್ತದೆ. ಒಂದು ದೋಣಿಯಲ್ಲಿ ಹೋದರೆ ಮಾತ್ರ ನೀವು ಸೇಫ್ ಆಗಿ ದಡ ಸೇರಲಿಕ್ಕೆ ಸಾಧ್ಯ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟು ನಿಮಗೆ ಕೊಟ್ಟಿರುವಂತ ಸೇವೆಯನ್ನು, ದೇವರ ವಾಕ್ಯವೆಂಬ ಕೋಲನ್ನು ಹಿಡ್ಕೊಂಡು 2 ಕೋಲು ಹಿಡ್ಕೊಳ್ಬೇಡಿ. 2 ಆಲೋಚನೆ ಉಳ್ಳವರಾಗಿರಬೇಡಿ. ಒಂದೇ ಕೋಲು ಸಾಕು.
ಅದು ದೇವರ ವಾಕ್ಯ. ಪರಿಶುದ್ಧಾತ್ಮನು ನಿಮ್ಮ ಮುಂದೆ ಚಲಿಸ್ತಾನೆ. ಆತನೇ ಕೋಲಾಗಿದ್ದಾನೆ. ಆತನೇ ನಿಮ್ಮ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ ಆರಿಸಿಕೊಂಡ ಆತ ನಿಮಗೆ ಆಶ್ರಯವಾಗಿದ್ದಾನೆ, ನಿಮಗೆ ಬಲವಾಗಿದ್ದಾನೆ, ನಿಮ್ಮನ್ನು ಕೈ ಹಿಡಿದು ನಡೆಸುವ ಆತನೇ ಆಗಿದ್ದಾನೆ. ಕೊನೆಯದಾಗಿ ಆಳು ಅಂಬಲಿಗೆ ಯೋಗ್ಯನಷ್ಟೇ ಎಂಬುದಾಗಿ. ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ದೇವರಾದ ಕರ್ತನು ನಿಮ್ಮನ್ನೊಂದು ಕೆಲಸದ ಅಂದರೆ ಪರಲೋಕದ ರಾಯಭಾರಿಗಳನ್ನಾಗಿ ನಿಮ್ಮನ್ನು ಕರೆದಿದ್ದಾನೆ. ಒಂದು ರಾಯಭಾರಿಗಳನ್ನಾಗಿ ನಿಮ್ಮನ್ನು ದೇವರಾದ ಕರ್ತನು ಈ ಲೋಕದಲ್ಲಿ ನಿಮ್ಮನ್ನು ಶೈನ್ ಮಾಡುವುದಕ್ಕಾಗಿ, ಪರಲೋಕದ ಬೆಳಕನ್ನಾಗಿ ಲೋಕ ನಿಮ್ಮನ್ನು ನೋಡಬೇಕೆಂಬುದಾಗಿ, ತನ್ನ ಮಕ್ಕಳು ತನ್ನ ಸೇವಕರು ಎಂಬುದಾಗಿ ತೋರಿಸಿ ಲೋಕ ನಿಮ್ಮನ್ನು ಗುರುತಿಸಬೇಕೆಂಬುದಾಗಿ ಇವತ್ತು ದೇವರಾದ ಕರ್ತನು ನಿಮ್ಮನ್ನು ನಡೆಸ್ತಿದ್ದಾನೆ. ಯಾಕಂದ್ರೆ ಆತನು ಅಂಬಲಿಗನು, ಅಂದರೆ ಯಜಮಾನನು. ಆ ಯಜಮಾನನಿಗೆ ನಾನು ನೀವು ಕೆಲಸದವರಾಗಿದ್ದೇವೆ. ಆ ಯಜಮಾನನು ಇರುವಾಗ ಮಾತ್ರ ನೋಡುವ ರೀತಿಯಲ್ಲಿ ನಾವು ಸೇವೆ ಮಾಡುವಂಥದ್ದಲ್ಲ. ನಮ್ಮ ಸೇವೆ ದೇವರಾದ ಕರ್ತನು ನನಗೆ ನಿಮಗೆ ಕೊಟ್ಟಿರುವಂಥ ಸೇವೆಯನ್ನು ಯಥಾರ್ಥವಾಗಿ ಮಾಡಬೇಕು. ಆ ಯಜಮಾನನಿಗೆ ಯೋಗ್ಯರಾಗಿರಬೇಕು, ಅಂಬಲಿಗನಿಗೆ ಯೋಗ್ಯನಾಗಿರಬೇಕು. ಆಳು ಅಂಬಲಿಗೆ ಯೋಗ್ಯನೆಂಬುದಾಗಿ ಇವತ್ತು ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಿದ ಈ ವಾಕ್ಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ಇವತ್ತು ಹೊನ್ನು ನಮ್ಮ ಜೀವಿತದಲ್ಲಿದೆಯಾ? ಹಣ ಇದೆಯಾ? ದುಡ್ಡು ಇದೆಯಾ? ಹಸಿವೆ ಇದೆಯಾ? 2 ಕೆರ ಇದೆಯಾ? 2 ಕೋಲಿದೆಯಾ? ಇದು ಯಾವುದು ಇರುವುದಾದರೆ ನಿಜವಾದ ಸೇವೆ ಮಾಡಲಿಕ್ಕೆ ಆಗಲ್ಲ. ಪ್ರಿಯರೇ, ಲೋಕ ನಿಮ್ಮನ್ನು ದಾರಿ ತಪ್ಪಿಸ್ತದೆ. ಲೋಕ ನಿಮ್ಮನ್ನು ದಾರಿ ತಪ್ಪಿಸ್ತದೆ. ನಿಮಗೆ ಹಣ ಬೇಕಾ? ಹೊನ್ನು ಬೇಕಾ? ದುಡ್ಡು ಬೇಕಾ? ಹಸಿವೆ ಬೇಕಾ? ಏನು ಬೇಕಿದ್ರು, ಯಾವ ಥರದ ಕೆರ ಬೇಕು, ಯಾವ ಥರದ ಎಲ್ಲವನ್ನು ದೇವರಾದ ಕರ್ತನು ನಿಮಗೆ ಪ್ರೊವೈಡ್ ಮಾಡ್ತಾನೆ. ಪ್ರಿಯ ದೇವಜನರೇ, ಇದು ನನ್ನ ಜೀವಿತದಲ್ಲಿ ದೇವರಾತ್ಮನು ನನ್ನನ್ನು ನಡೆಸುವಂಥ ಆ ವಿಧ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಸೇವೆಗೆ ಅನೇಕ ಕಡೆಗಳಿಗೆ ಹೋಗ್ತಿದ್ದೀನಿ. ಪ್ರಿಯರೇ, ಎಲ್ಲಿ ಕೂಡ ಹಸಿವೆಗಾಗಲಿ, ಹಣಕ್ಕಾಗಲಿ, ಕೆರಕ್ಕಾಗಲಿ ನಾನು ಆಸೆ ಪಡ್ತಾ ಇಲ್ಲ. ಯಾಕಂದರೆ ನನ್ನ ದೇವರು ನಂಬಿಗಸ್ತನು. ಅದಕ್ಕಿಂತ 10 ಪಾಲು 100 ಪಾಲು ಕೊಡಲಿಕ್ಕೆ ಆತನು ಶಕ್ತನು. ಆದರೆ ಆ ಯಜಮಾನನಿಗೆ ನಾನು ನಂಬಿಗಸ್ತಕನಾಗಿರಬೇಕು. ಆ ಯಜಮಾನನು ನನ್ನನ್ನೊಂದು ನಂಬಿಗಸ್ತಕನಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇವತ್ತು ನಿಮ್ಮನ್ನು ಕೂಡ ದೇವರಾದ ಕರ್ತನು ನಿಮ್ಮನ್ನು ಕೂಡ ದೃಷ್ಟಿಸಿ ನೋಡ್ತಿದ್ದಾನೆ. ಲೋಕದ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ನೀವು ಸೇವೆ ಮಾಡಲಿಕ್ಕಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರಾದ ಕರ್ತನು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಹೆಸರಿಡಿದು ಕರೆದು ವಾಕ್ಯವೆಂಬ ಕೋಲನ್ನು ನಿಮ್ಮ ಕೈಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆಯ ಜೀವಿತವನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಮುಂದೆ ಹೋಗಿ ಹಲ್ಲೆಲೂಯಾ, ಶೋಧನೆ ಎಂಬ ಆ ಮುಳ್ಳನ್ನು ನಿಮ್ಮ ಕಾಲಿಗೆ ಚುಚ್ಚಿಸಿಕೊಳ್ಳಬೇಡಿ. ಯಾಕಂದರೆ ನೀವು ಪ್ರಾರಂಭದಲ್ಲಿ ಹೊನ್ನು, ಹಣ, ದುಡ್ಡಿಗೆ, ಹಸಿವೆಗೆ ನೀವು ಮರಳಾಗಿ ಹೋದರೆ, 2 ಕೆರಕ್ಕೆ ಮರಳಾಗಿ ಹೋದರೆ, 2 ಕೋಲಿಗೆ ಮರಳಾಗಿ ಹೋದರೆ ದೇವರ ಆಶೀರ್ವಾದ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೆಲ್ಲವೂ ಶಿಷ್ಯರಿಗೆ ಮೊದಲು ಅಧಿಕಾರವನ್ನೆಲ್ಲವನ್ನು ಕೊಟ್ಟು ಯೇಸು ಸ್ವಾಮಿ ಶಿಷ್ಯರನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ, ಲೋಕದ ಕಡೆಗಳಲ್ಲಿ ಆತನ ಸೇವೆಯಲ್ಲಿ ನಡೆಸುವುದಕ್ಕೋಸ್ಕರ ಈ ವಾಕ್ಯವೆಂಬ ಕೋಲನ್ನು ನಿನ್ನ ಕೈಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆ ಜೀವಿತವನ್ನು ಕೊಟ್ಟಿದ್ದಾನೆ. ರೋಗಿಗಳನ್ನು ಸ್ವಸ್ಥ ಮಾಡುವಂಥ ಅಧಿಕಾರ ಕೊಟ್ಟಿದ್ದಾನೆ. ಸತ್ತವರನ್ನು ಬದುಕಿಸುವಂತ, ಯಾಕಂದರೆ ಆ ಕೋಲು ವಾಕ್ಯ ಸತ್ತಂತ ಜೀವಿತವನ್ನು ಕೂಡ ಬದುಕಿಸ್ತದೆ, ರಕ್ಷಣೆ ಹಾದಿಗೆ ನಡೆಸ್ತದೆ. ಪ್ರಿಯ ದೇವಜನರೇ, ಸೈತಾನನ ಕಟ್ಟುಗಳನ್ನು, ಬಂಧನಗಳನ್ನು ಕೂಡ ಮುರಿಲಿಕ್ಕೆ ದೇವರ ಅಧಿಕಾರ ಕೊಟ್ಟಿದ್ದಾನೆ. ಎಲ್ಲ ಅಧಿಕಾರ ಕೊಟ್ಟು ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಈ ಲೋಕದ ಈ ಸಂಗತಿಗಳಿಗೆ, ಸೈತಾನನ ತಂದು ಹಾಕುವಂಥ ಈ ತಂತ್ರೋಪಾಯಗಳಿಗೆ ನೀವು ಮರಳಾಗಿ ಹೋಗಬೇಡಿ. ಈ ಹಸಿವೆಗೆ ನೀವು, ಅಂದರೆ ಈ ಆ್ಯಪಲ್, ಲೋಕದ ರೀತಿಯಲ್ಲಿ ಈ ಹಸಿವೆ ಅಂದರೆ ಆ್ಯಪಲ್ ಆಗಿದೆ. ಯಾಕಂದರೆ ಎಲ್ಲಿ ನೀವು ದಾಟಿ ಹೋಗಿ ನೋಡುವಾಗ ತಿರುಗಿ ನೋಡುವಂಥ ಪರಿಸ್ಥಿತಿ ಬರ್ತದೆ. ಅಂಥ ಪರಿಸ್ಥಿತಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹಿಂತಿರುಗಿ ಆ ಪಾಪದ ಜೀವಿತ ನಿಮಗೆ ಬೇಡ.
ದೇವರಾದ ಕರ್ತನು ಆಶೀರ್ವದಿಸಿದಂಥ ಸೇವೆ ಜೀವಿತವನ್ನು ಆರಿಸಿಕೊಳ್ಳಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.